ಕೆಆರ್ಪೇಟೆ ತಾಲೂಕು ಶಿಳನೆರೆ ಹೋಬಳಿಯ ಬೆಲ್ಲದಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಭಾಗ್ಯಮ್ಮ ಜಯರಾಮ್ ಹಾಗೂ ಉಪಾಧ್ಯಕ್ಷರಾಗಿ ಸುಧಾ ವೆಂಕಟೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಸಂಘದ ನೂತನ ಅಧ್ಯಕ್ಷೆ ಭಾಗ್ಯ ಜಯರಾಮ್, ನಮ್ಮ ನಾಯಕರಾದ ಶಾಸಕ ಎಚ್.ಟಿ. ಮಂಜೂರ್ ಅವರ ಮಾರ್ಗದರ್ಶನದ ಮೇರೆಗೆ ನನ್ನ ಮೇಲೆ ವಿಶ್ವಾಸವಿಟ್ಟು ಅವಿರೋಧವಾಗಿ ಸಂಘದ ಅಧ್ಯಕ್ಷನಾಗಲು ಸಹಕರಿಸಿದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರು ಮತ್ತು ಸಂಘದ ಸದಸ್ಯರಿಗೆ ನನ್ನ ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿಪಡಿಸುವ ಮುಖಾಂತರ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಹಾಲು ಉತ್ಪಾದಕ ಸಂಘವನ್ನ ಮಾದರಿ ಸಂಘವಾಗಿ ರೂಪಿಸಲು ಶ್ರಮಿಸುತ್ತೇನೆ ಅಂತ ಹೇಳಿದರು. ಇನ್ನು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರವನ್ನ ನೀಡಬೇಕು ಅಂತ ತಿಳಿಸಿದರು. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಘೋಷಣೆ ಆಗುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಪ್ರೇಮ್, ಯಶೋಧ, ಸುಶೀಲಮ್ಮ, ಸುಜಾತ, ನಾಗಮ್ಮ, ವಿನೋದ್ ಮತ್ತು ಗ್ರಾಮ ಹಿರಿಯ ಮುಖಂಡರಾದ ಬ್ಯಾಲದಕೆರೆ ನಂಜೇಗೌಡ, ಪಾಪೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬ್ಯಾಲದಕೆರೆ ಅಶೋಕ್, ರಾಜೇಗೌಡ, ಬಿಕೆ ಕುಮಾರ್, ಜಯರಾಮೇಗೌಡ, ಮಂಜೇಗೌಡ ಮತ್ತು ವೆಂಕಟೇಶ ಮರಿಗೌಡ, ಅಣ್ಣೇಗೌಡ, ಬಿಎಂ ಕಿರಣ್, ಕೃಷ್ಣಗೌಡ ಮತ್ತು ಬಿಪಿ ಭೈರಪ್ಪನ್, ಗೋರೇಗೌಡ, ರಾಧಾಕೃಷ್ಣ ಮತ್ತು ಚೆನ್ನೇಗೌಡ, ನಂಜುಂಡೇಗೌಡ ಮತ್ತು ದೇವೇಗೌಡ, ಜವರಪ್ಪ, ಸ್ವಾಮಿ ಚಂದ್ರು, ನಂಜಪ್ಪ ಮತ್ತು ಮಂಜೇಗೌಡ, ಪಾಪಯ್ಯ ಮತ್ತು ಮಂಜೇಗೌಡ, ಮಠನ್ ಶಿವಣ್ಣ ಮತ್ತು ಅಪ್ಪಾಜಿ ಶ್ರೀನಿವಾಸ್, ಬಿಕೆ ಕೃಷ್ಣಗೌಡ, ಅಯ್ಯಣ್ಣ ಕುಮಾರ್, ನಂದೀಶ್, ನಾಗೇಂದ್ರ, ತ್ಯಾಗರಾಜ್, ಯುವ ಮುಖಂಡರಾದ ಸುನಿಲ್, ಸೋಮಶೇಖರ್, ರಾಕೇಶ್, ಪದ್ಮನಾಭ, ಸಂದೀಪ್, ಬಿಎಂ ಗಜೇಂದ್ರ, ಪ್ರದೀಪ್, ಕಾರ್ಯದರ್ಶಿ ಶೋಭಾ, ಶಶಿಧರ್ ಮತ್ತು ಸಹಾಯಕಿ ಆಶಾ, ರಮೇಶ್ ಸೇರಿದಂತೆ ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. 5 ವರ್ಷ ಕಾಲ ಎಲ್ಲರೂ ಸಮೃದ್ಧಿಯಾಗಿ ಎಲ್ಲರನ್ನೂ ಗಮನಿಸಿ ಲೆಕ್ಕರೆ ಶಾಸಕರು ಹೇಳಿದ್ದಾರೆ. ಅದೇ ಥರ ಎಲ್ಲರನ್ನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮಾಡ್ಕೊಂಡು ಬಂದು ಈಗ 3ನೇ ಸ್ಥಾನಕ್ಕೆ ಲೆಕ್ಕ ನಿಂತದೆ. ಇನ್ನೂ 2 ಸಾರಿ ಮಾಡಬೇಕು. 2 ಸಾರಿ ಮಾಡಬೇಕು. ಅವ್ರನ್ನೂ ಮಾಡ್ತೀವಿ. ಅವ್ರನ್ನೂ ಮಾಡಿ ಎಲ್ಲರೂ 5 ವರ್ಷ ಕಾಲ ಎಲ್ಲರನ್ನೂ ಸಂತರಿಸಿ ಸಾಕರಿಸಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಹೇಳಂತ 2 ಮಾತು ಮುಗಿಸ್ತಾ ಇದ್ದೀವಿ.